ಮಸ್ಕಿ ಮೆದಿಕಿನಾಳ ವಲಯದ 2025-26ನೇ ಸಾಲಿನ ಮೆದಿಕಿನಾಳ ವಲಯದ ಅಂತರಗಂಗೆಯಲ್ಲಿ ಸಂಭ್ರಮದಿಂದ ಮಟ್ಟದ ಎಫ್ಎಲ್ಎನ್ ಕಲಿಕಾ ಹಬ್ಬ ಮಸ್ಕಿ ಪಟ್ಟಣದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತರಗಂಗೆ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 1ರಿಂದ 5ನೇ ತರಗತಿಯ ಮಕ್ಕಳಿಗೆ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಚಟುವಟಿಕೆಗಳ ಬಲವರ್ಧನೆಗೆ ಕಲಿಕಾ ಹಬ್ಬವು ಸಂತೋಷದಾಯಕ ಹಾಗೂ ಅನುಭವಯುಕ್ತ ಕಲಿಕಾ ವಾತಾವರಣವನ್ನು ಪ್ರೇರೇಪಿಸುತ್ತದೆ. ಇದರಲ್ಲಿ ಒಟ್ಟು 11 ಚಟುವಟಿಕೆಗಳಿದ್ದು 7 ಆಯ್ದು ಚಟುವಟಿಕೆ ಮಾಡಿಸಲಾಯಿತು. 12 ಪ್ರಾಥಮಿಕ ಶಾಲೆಯ 1ರಿಂದ 5ನೇ ತರಗತಿಯ ಮಕ್ಕಳು ಖುಷಿಯಿಂದ ಪಾಲ್ಗೊಂಡಿದ್ದರು ಹಾಗೂ ಕಲಿಕಾ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಪ್ರಾಥಮಿಕ, ದ್ವಿತೀಯ, ತೃತೀಯ ಬಂದ ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ಎಲ್ಲ ಮಕ್ಕಳಿಗೆ ಅಭಿನಂದನಾ ಪ್ರಮಾಣ ಪತ್ರ ನೀಡಲಾಯಿತು. ಮೆದಿಕಿನಾಳ ವಲಯದ ಸಿಆರ್ಪಿಗಳಾದ ರಾಜು ವಾಲಿಕರ ರವರು ಸಂತೋಷದಾಯಕವಾಗಿ ಮತ್ತು ಚಟುವಟಿಕೆಗಳ ಮೂಲಕ ಮಕ್ಕಳು ತುಂಬಾ ಖುಷಿಯಿಂದ ಕಲಿಯುತ್ತಾರೆ. ಪಾಲಕರು ಮಕ್ಕಳ ಕಲಿಕೆಯ ಕಡೆ ಗಮನ ಹರಿಸಬೇಕೆಂದು ಹೇಳಿದರು. ಮಟ್ಟದ ಸಂಭ್ರಮದಿಂದ ಎಫ್ಎಲ್ಎನ್ ಕಲಿಕಾ ಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತರಗಂಗೆ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 1ರಿಂದ 5ನೇ ತರಗತಿಯ ಮಕ್ಕಳಿಗೆ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಚಟುವಟಿಕೆಗಳ ಬಲವರ್ಧನೆಗೆ ಕಲಿಕಾ ಹಬ್ಬವು ಸಂತೋಷದಾಯಕ ಹಾಗೂ ಅನುಭವಯುಕ್ತ ಕಲಿಕಾ ವಾತಾವರಣವನ್ನು ಪ್ರೇರೇಪಿಸುತ್ತದೆ. ಎಲ್ಲ ಮಕ್ಕಳಿಗೆ ಅಭಿನಂದನಾ ಪ್ರಮಾಣ ಪತ್ರ ನೀಡಲಾಯಿತು. ಮೆದಿಕಿನಾಳ ವಲಯದ ಸಿಆರ್ಪಿಗಳಾದ ರಾಜು ವಾಲಿಕರ ರವರು ಸಂತೋಷದಾಯಕವಾಗಿ ಮತ್ತು ಚಟುವಟಿಕೆಗಳ ಮೂಲಕ ಮಕ್ಕಳು ತುಂಬಾ ಖುಷಿಯಿಂದ ಕಲಿಯುತ್ತಾರೆ. ಪಾಲಕರು ಮಕ್ಕಳ ಕಲಿಕೆಯ ಕಡೆ ಗಮನ ಹರಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಎಸ್ಟಿಎಂಸಿ ಅಧ್ಯಕ್ಷ ರಾಯಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗಪ್ಪ, ಮುಖಂಡರಾದ ಗುರಪ್ಪ, ಗೋಮರ್ಸಿ, ಗವಿಯಪ್ಪ, ಗೌಡ, ಕನಕರಾಯ, ಮೌನೇಶ್, ವೆಂಕಾಪುರ, ಶಿಕ್ಷಕ ಈಶ್ವರಪ್ಪ, ಎಸ್ಟಿಎಂಸಿ ಉಪಾಧ್ಯಕ್ಷ ಕರಿಬಸಮ್ಮ, ಗ್ರಾಮ ಪಂಚಾಯಿತಿ ಶರಣಬಸವ ನಂದಿಹಾಳ್, ರಮೇಶ್ ಸೇರಿದಂತೆ ಅನೇಕ ಶಿಕ್ಷಕರು, ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಪ್ರಜಾಪವರ್ ಟಿವಿ, ಮಸ್ಕಿ. ಸುಮಾರು 11 ಚಟುವಟಿಕೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಿದೆ. ಈ 11ರಲ್ಲಿ ನಾವು 7 ಚಟುವಟಿಕೆಗಳನ್ನ ಈ ದಿನ ಮಕ್ಕಳಿಗೆ ಮಾಡಿಸ್ತಾ ಇದ್ದೇವೆ. ಆ 7 ಚಟುವಟಿಕೆಗಳು ಬಹಳ ಆಸಕ್ತಿಯುತವಾಗಿ ಪೋಷಕರು ಮತ್ತು ಮಕ್ಕಳ ಸಹಕಾರದೊಂದಿಗೆ ಅಂತಂದೇಳಿ ಒಂದು ಬರುತ್ತೆ. ಅಂದ್ರೆ ಇದ್ರೊಳಗ ಆ ಮಕ್ಕಳ ತಂದೆ ತಾಯಿನೂ ಕೂಡ ಆ ಮಗು ಯಾವ ರೀತಿಯಾಗಿ ಕಲಿತಾ ಇದ್ದಾನೆ ಮತ್ತೆ ಅವನ ಜೊತೆ ಯಾವ ರೀತಿಯಾಗಿ ಸಂಬಂಧ ಬೆಳೆಸ್ಕೊಂಡು ಆಟ ಆಡ್ಬೋದು, ಆಮೇಲೆ ಆ ಮಗು ಚಟುವಟಿಕೆ ಮೂಲಕ ಯಾವ ರೀತಿಯಾಗಿ ಬೋಧನೆಯನ್ನ ಮಾಡಬಹುದು, ಆಮೇಲೆ ಅವ್ರ ಸಂಬಂಧ ಯಾವ ರೀತಿಯಾಗಿ ಬೆಳೆಸಬಹುದು ಅನ್ನುವಂಥದ್ದು ಒಂದು